ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025 ಫೆಬ್ರವರಿ ತಿಂಗಳ 1ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಬ್ರಿಕ್ಸ್ ಯುವ ಉದ್ಯಮಶೀಲತಾ ಸಭೆಯನ್ನು ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಭಾರತ ಈ ಒಂದು ಬ್ರಿಕ್ಸ್ ಉದ್ಯಮಶೀಲತಾ ಸಭೆಯನ್ನು ಆಯೋಜನೆ ಮಾಡಲಿದೆ. ಎರಡನೇ ಪ್ರಶ್ನೆ, ಬಾಂಗ್ಲಾದೇಶ, ಅಲ್ಬೇನಿಯಾ ಮತ್ತು ಜಾಂಬಿಯಾಗಳಿಗೆ ನೆರವು ಕಾರ್ಯಕ್ರಮಗಳನ್ನು ಕೊನೆಗೊಳಿಸಲು ಯಾವ ದೇಶ ನಿರ್ಧರಿಸಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸ್ವಿಟ್ಜರ್ಲ್ಯಾಂಡ್. ಮೂರನೇ ಪ್ರಶ್ನೆ, ಮೌಂಟ್ ತಾರಾನಾಕಿಗೆ ವ್ಯಕ್ತಿತ್ವ ಸ್ಥಾನಮಾನ ನೀಡಿದ ದೇಶ ಯಾವುದು? ಮೌಂಟ್ ತಾರಾನಾಕಿಗೆ ವ್ಯಕ್ತಿತ್ವ ಸ್ಥಾನಮಾನ ನೀಡಿದಂಥ ದೇಶ ಆಪ್ಷನ್ ಎ, ನ್ಯೂಜಿಲ್ಯಾಂಡ್. ಗುಜರಾತ್ನ ಮೊದಲ ಜೀವ ವೈವಿಧ್ಯತಾ ಪರಂಪರೆಯ ತಾಣ ಎಂದು ಯಾವ ಗ್ರಾಮವನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಗುನೇರಿ ಅನ್ನೋ ಒಂದು ಗುಜರಾತ್ನ ವೈವಿಧ್ಯತಾ ಪರಂಪರೆಯ ತಾಣ ಎಂದು ಗುರುತಿಸಲಾಗಿದೆ. ಗುನೇರಿ ಅನ್ನೋ ಒಂದು ಗ್ರಾಮವನ್ನು. ನೆಕ್ಸ್ಟ್, ಐದನೇ ಪ್ರಶ್ನೆ, 2025ರಲ್ಲಿ ನಡೆದ ಉದ್ಘಾಟನಾ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ, ಅಬುಧಾಬಿಯಲ್ಲಿ ಈ ಒಂದು ಸಮ್ಮೇಳನ ನಡೆಯಿತು. ಆರನೇ ಪ್ರಶ್ನೆ, ಭಾರತೀಯ ರೈಲ್ವೆ ಸುಗಮ ಪ್ರಯಾಣಕ್ಕಾಗಿ ಆರಂಭಿಸಿರುವ ಹೊಸ ಸೂಪರ್ ಆ್ಯಪ್ನ ಹೆಸರೇನು? ಸರಿಯಾದ ಉತ್ತರ ಇದಕ್ಕೆ ಸ್ವರೈಲ್ ಅನ್ನೋ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಆಂಕೋಸೆರ್ನಿಯಸಸ್ ಅನ್ನು ಮೊದಲು ನಿರ್ಮೂಲನೆ ಮಾಡಿದ ಆಫ್ರಿಕನ್ ದೇಶ ಯಾವುದು? ಇದನ್ನು ನಿರ್ಮೂಲನೆ ಮಾಡಿದಂಥ ದೇಶ ನೈಜರ್ ಅನ್ನೋ ಒಂದು ದೇಶ. ನಿವಾಸಿಗಳಿಗೆ ಭೂ ಹಕ್ಕುಗಳನ್ನು ನೀಡಲು ಯಾವ ಭಾರತೀಯ ರಾಜ್ಯವು 3 ಪ್ರಸ್ತಾವಿತ ಮೀಸಲು ಅರಣ್ಯಗಳನ್ನು ಡಿನೋಟಿಫೈ ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಅಸ್ಸಾಂ. ಮುಂದಿನ ಪ್ರಶ್ನೆ, 2025ರಲ್ಲಿ ಭಾರತದ ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರೋತ್ಸವವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಪಣಜಿ ಅಂದರೆ ಗೋವಾದಲ್ಲಿ ಈ ಒಂದು ಕಾಲ್ಪನಿಕ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. 10ನೇ ಪ್ರಶ್ನೆ, ಯಾವ ಮಹಿಳೆ ಭಾರತದಲ್ಲಿ ಅತಿ ಹೆಚ್ಚು ಸಮಯ ನಡೆದಾಡುವ ಹೊಸ ದಾಖಲೆಯನ್ನು ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯ ನಡೆದಾಡುವ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ? ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸುನಿತಾ ವಿಲಿಯಮ್ಸ್. ಫೆಬ್ರವರಿ 2ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳು. ಮೊದಲನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯಗಳನ್ನು ಕಡಿಮೆ ಮಾಡಲು WHO ಶಿಫಾರಸು ಮಾಡಿದ ದೈನಂದಿನ ಸೋಡಿಯಂ ಸೇವನೆಯ ಗುರಿ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗ್ರಾಂ. RPE65 ಜಿನ್ ರೂಪಾಂತರಗಳಿಂದ ಉಂಟಾಗುವ ಕುರುಡುತನಕ್ಕೆ ಮೊದಲ ಜಿನ್ ಚಿಕಿತ್ಸೆಯನ್ನು FDA ಯಾವ ವರ್ಷದಲ್ಲಿ ಅನುಮೋದಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ, 2017ರಲ್ಲಿ. ಮೂರನೇ ಪ್ರಶ್ನೆ, ನಿರ್ಮಲಾ ಸೀತಾರಾಮನ್ ಸತತ ಎಷ್ಟು ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, 8. ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಮೇಲೆ ಕೇಂದ್ರೀಕರಿಸಿ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಯಾವ ದೇಶದ ರಾಜ ಭಾರತಕ್ಕೆ ಭೇಟಿ ನೀಡಿದ್ದರು? ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭೂತಾನ್. 5ನೇ ಪ್ರಶ್ನೆ, ಅವಾಡಿಯಾ ಆರ್ಡನೆನ್ಸ್ ಬಟ್ಟೆ ಕಾರ್ಖಾನೆಯಿಂದ ಕಾರ್ಯಗತಗೊಳಿಸಲಾದ ಭಾರತದ ರಕ್ಷಣಾ ರಫ್ತು ದೇಶವನ್ನು ಮೊದಲು ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಸುರಿನಾಮ್ ಅನ್ನೋ ಒಂದು ದೇಶ. 6ನೇ ಪ್ರಶ್ನೆ, ಕಲ್ಲಿದ್ದಲು ಗಣಿಗಾರಿಕೆಯ ಧೂಳಿನಿಂದ ಸಸ್ಯಗಳ ಮೇಲೆ ಉಂಟಾಗುವ ಪರಿಣಾಮವನ್ನು ಅಧ್ಯಯನ ಮಾಡಲು ಯಾವ ಸಂಸ್ಥೆ NIT ರೂರ್ಕೆಲಾ ಜೊತೆ ಸಹಕರಿಸಿದೆ? ಸರಿಯಾದ ಉತ್ತರ ಸೌತಾಂಪ್ಟನ್ ವಿಶ್ವವಿದ್ಯಾಲಯ. 7ನೇ ಪ್ರಶ್ನೆ, ಯುರೋಪಿನ ಜರ್ನಲ್ ಆಫ್ ಹ್ಯೂಮನ್ ಜೆನೆಟಿಕ್ಸ್ನಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ಯಾವ ಪ್ರದೇಶದ ವಲಸೆ ಕಾಲಮಿತಿಯನ್ನು ಪರಿಷ್ಕರಿಸಲಾಗಿದೆ?
ಸರಿಯಾದ ಉತ್ತರ ನಿಕೋಬಾರ್ ದ್ವೀಪ. 8ನೇ ಪ್ರಶ್ನೆ, ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳು ಮತ್ತು ಕೃಷಿ ಪದ್ಧತಿಗಳಿಗೆ ಹೆಸರುವಾಸಿಯಾದ ಸೋಲನ್ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ. 9ನೇ ಪ್ರಶ್ನೆ, 2025ರ ಬಜೆಟ್ನಲ್ಲಿ ಘೋಷಿಸಲಾದ ಹೊಸ ತೆರಿಗೆ ವ್ಯವಸ್ಥೆಯಡಿಯಲ್ಲಿ ವ್ಯಕ್ತಿಗಳಿಗೆ ಆದಾಯ ಮಿತಿಯನ್ನು ವಿನಾಯಿತಿ ಮಿತಿ ಎಷ್ಟು? ಆದಾಯ ತೆರಿಗೆ ವಿನಾಯಿತಿ ಮಿತಿ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ 12 ಲಕ್ಷ. 10ನೇ ಪ್ರಶ್ನೆ, ಕಳೆದ 2 ದಶಕಗಳಲ್ಲಿ ಭಾರತದ ಹುಲಿ ಸಂಖ್ಯೆ ಎಷ್ಟು ಶೇಕಡ ಹೆಚ್ಚಾಗಿದೆ? ಶೇಕಡ ಎಷ್ಟಪ್ಪ ಅಂದರೆ 30%. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಎಷ್ಟು ಹೊಸ ಜೌಗು ಪ್ರದೇಶಗಳನ್ನು ಸೇರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4. ಆಪ್ಷನ್ ಎ ಸರಿಯಾದಂಥ ಉತ್ತರ. ಫೆಬ್ರವರಿ 3ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳು. ಕೇಸರಿ ರಿಡ್ ಟೈಲ್ ಡ್ಯಾಮ್ ಸೆಲ್ಫೈ. ಕೇಸರಿ ರಿಡ್ ಟೈಲ್ ಡ್ಯಾಮ್ ಸೆಲ್ಫೈ ಅನ್ನು ಭಾರತ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರ್ನಾಟಕ. 2ನೇ ಪ್ರಶ್ನೆ, ವಿಶ್ವ ತೇವ ಭೂಮಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2 ಫೆಬ್ರವರಿ 2. ಅಮೆರಿಕದ ಸುಂಕಗಳಿಗೆ ಪ್ರತೀಕಾರವಾಗಿ ಯಾವ ದೇಶವು $155 ಬಿಲಿಯನ್ ಮೌಲ್ಯದ US ಆಮದಿನ ಮೇಲೆ 25 ಸುಂಕವನ್ನು ವಿಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ ದೇಶ. ನೆಕ್ಸ್ಟ್, 4ನೇ ಪ್ರಶ್ನೆ, ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯಡಿಯಲ್ಲಿ ಘೋಷಿಸಲಾದ ಉಪಕ್ರಮಗಳ ಭಾಗವಾಗಿ ಯಾವ ರಾಜ್ಯದಲ್ಲಿ ಹೊಸ ಯೂರಿಯಾ ಸ್ಥಾವರವನ್ನು ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. 2025-26ರ ಕೇಂದ್ರ ಬಜೆಟ್ ಪ್ರಕಾರ ವಿಮಾ ವಲಯಕ್ಕೆ ಹೊಸ ವಿದೇಶಿ ನೇರ ಹೂಡಿಕೆ ಮಿತಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 100%. ಫೆಬ್ರವರಿ 3, 2025ರಂದು ಭಾರತಕ್ಕೆ ಭೇಟಿ ನೀಡಿದ ರಷ್ಯಾದ ಸ್ಟೇಟ್ ಡೂಮಾದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಚೆಸ್ಲಾವ್ ವೋಲೋಡಿನ್. 7ನೇ ಪ್ರಶ್ನೆ, DRDOದ VSHORAD ವ್ಯವಸ್ಥೆಯು ತನ್ನ ಹಾರಾಟದ ಪ್ರಯೋಗಗಳ ಸಮಯದಲ್ಲಿ ಯಾವ ರೀತಿಯ ಗುರಿಗಳನ್ನು ಯಶಸ್ವಿಯಾಗಿ ತಡೆಹಿಡಿಯಿತು? ಸರಿಯಾದ ಉತ್ತರ ಕಡಿಮೆ ಹಾರುವ ಡ್ರೋನ್ಗಳನ್ನು. 9ನೇ ಪ್ರಶ್ನೆ, 9ನೇ ಮದ್ದುಗುಂಡು ಕಮ್ ಟಾರ್ಪಿಡೋ ಕಮ್ ಕ್ಷಿಪಣಿ ACTCM ಬಾರ್ಜ್ LSAM-23 ಅನ್ನು ಎಲ್ಲಿ ಉಡಾಯಿಸಲಾಯಿತು? ಸರಿಯಾದ ಉತ್ತರ ಮುಂಬೈನ ಥಾಣೆ. 9ನೇ ಪ್ರಶ್ನೆ, ಸ್ಕೇಲೆಬಲ್ ಪಾವತಿ ಪರಿಹಾರಗಳಿಗೆ ಯಾವ ಕಂಪನಿಯು UPI ಸ್ವಿಚ್ ಬ್ಲಿಡ್ಜ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಡ್91. 10ನೇ ಪ್ರಶ್ನೆ, 67ನೇ ಗ್ರ್ಯಾಮಿ ಪ್ರಶಸ್ತಿಗಳಲ್ಲಿ ತ್ರಿವೇಣಿಗಾಗಿ ಅತ್ಯುತ್ತಮ ನ್ಯೂ ಏಜ್ ಆಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಮ್ಗಾಗಿ ಗ್ರ್ಯಾಮಿ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಚಂದ್ರಿಕಾ ಟಂಡನ್. 11ನೇ ಪ್ರಶ್ನೆ, ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ CPCLನ ಮುಂದಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ PESBಯನ್ನು ಯಾರನ್ನು ಶಿಫಾರಸು ಮಾಡಿದೆ? ಸಿ H ಶಂಕರ್. ಫೆಬ್ರವರಿ 4ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳು. ಏಕರೂಪ ನಾಗರಿಕ ಸಂಹಿತೆ UCC ಕರಡು ರಚನೆಗೆ ಯಾವ ರಾಜ್ಯವು ಸಮಿತಿಯನ್ನು ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. 2ನೇ ಪ್ರಶ್ನೆ, 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮಹಿಳೆಯರ ವೆಯ್ಟ್ ಲಿಫ್ಟಿಂಗ್ನಲ್ಲಿ 87 kg 3 ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಮೆಹಕ್ ಶರ್ಮಾ. ವಾಟ್ಸಪ್ ಆಧಾರಿತ ಆಡಳಿತ ವೇದಿಕೆ ಮನಮಿತ್ರವನ್ನು ಯಾವ ರಾಜ್ಯ ಪ್ರಾರಂಭಿಸಲಾಗಿದೆ? ಆಪ್ಷನ್ ಡಿ ಆಂಧ್ರ ಪ್ರದೇಶ. ಭಾರತದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ಎಕುವೆರಿನ್ನ 13ನ ಆವೃತ್ತಿಯನ್ನು ಯಾವ ದೇಶ ಆಯೋಜಿಸಿದೆ? ಆಪ್ಷನ್ ಎ ಮಾಲ್ಡೀವ್ಸ್.
ಇತ್ತೀಚೆಗೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಪ್ರಸ್ತುತ ನಿರುದ್ಯೋಗ ದರ ಎಷ್ಟು? ಆಪ್ಷನ್ ಡಿ 3.2. 6ನೇ ಪ್ರಶ್ನೆ, ವಿಶ್ವ ಅಂತರ್ಧರ್ಮ ಸಾಮರಸ್ಯ ವಾರವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಫೆಬ್ರವರಿ 1ರಿಂದ 7. ಆಪ್ಷನ್ 7, ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಬಿ ಫೆಬ್ರವರಿ 4. 8ನೇ ತಾರೀಕು, ಕೃಷಿಗಾಗಿ ಎಐ ಚಾಲಿತ ಶ್ರೇಷ್ಠತಾ ಕೇಂದ್ರವಾದ ಅಗ್ರಿಹಬ್ ಅನ್ನು ಪ್ರಾರಂಭಿಸಲು ಯಾವ ಸಂಸ್ಥೆ ಮಿಟ್ವೈ ಜೊತೆ ಸಹಯೋಗ ಹೊಂದಿದೆ? IIT ಇಂದೋರ್. 9ನೇ ಪ್ರಶ್ನೆ, ಫೆಬ್ರವರಿ 2, 2025ರಂದು ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ್. 10ನೇ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ರೈಲ್ವೆ ಯೋಜನೆಗಳಿಗೆ ದಾಖಲೆಯ 23.778 ಕೋಟಿ ಪಡೆದ ರಾಜ್ಯ ಯಾವುದು? ಆಪ್ಷನ್ ಬಿ ಮಹಾರಾಷ್ಟ್ರ. 11ನೇ ಪ್ರಶ್ನೆ, ಭಾರತದಲ್ಲಿ ಜೀವ ವಿಮಾ ಪ್ರವೇಶವನ್ನು ವಿಸ್ತರಿಸಲು ಯಾವ ಕಂಪನಿಯು IPPB ಜೊತೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ PNB ಮೆಟ್ಲೈಫ್. 12ನೇ ಪ್ರಶ್ನೆ, ಮಿಚಿಬಿಕಿ ನಂಬರ್ 6 ಉಪಗ್ರಹವನ್ನು ಹೊತ್ತ H3 ರಾಕೆಟ್ ಅನ್ನು ಯಾವ ದೇಶ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ಕಳೆದ ಆರ್ಥಿಕ ವರ್ಷದಲ್ಲಿ ಡಿಜಿಟಲ್ ಪಾವತಿ ವಹಿವಾಟುಗಳನ್ನು ಎಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಬೆಳೆದು 18,000 ಕೋಟಿ ತಲುಪಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 44. 14ನೇ ಪ್ರಶ್ನೆ, ದೊಡ್ಡ ಪ್ರದೇಶದ ಸಂಯೋಜಕ ಉತ್ಪಾದನಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯು DRDO ಜೊತೆಗೆ ಸಹಕರಿಸಿದೆ? ಸರಿಯಾದ ಉತ್ತರ IIT ಹೈದರಾಬಾದ್. ಫೆಬ್ರವರಿ 5, 2025ರ ಪ್ರಚಲಿತ ವಿದ್ಯಮಾನಗಳು. ಬಿದಿರು ಆಧಾರಿತ ಸಂಯೋಜಿತ ಬಂಕರ್ಗಳಲ್ಲಿ ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆ ಭಾರತೀಯ ಸೇನೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ IIT ಗುವಾಹಟಿ. ಜಾಗತಿಕ ಮೊಬೈಲ್ ಉತ್ಪಾದನೆಯಲ್ಲಿ ಭಾರತ ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಬಿ 2ನೇ ಸ್ಥಾನದಲ್ಲಿ. 3ನೇ ಪ್ರಶ್ನೆ, AI ಚಾಲಿತ ಗೃಹ ಸಾಲ ಸಲಹೆಗಾರ KAI ಅನ್ನು ಯಾವ ಕಂಪನಿ ಪ್ರಾರಂಭಿಸಿದೆ? ಆಪ್ಷನ್ L&T. 4ನೇ ಪ್ರಶ್ನೆ, ರಾಷ್ಟ್ರವ್ಯಾಪಿ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೆಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ಯಾವ ರಾಜ್ಯದ ವಿಧಾನಸಭೆ ಅಂಗೀಕರಿಸಿದೆ ಅಂದರೆ ಆಪ್ಷನ್ ಡಿ ತೆಲಂಗಾಣ. ಭಾರತದ ಮೊದಲ AI ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯ ಸ್ಥಾಪಿಸಲಿದೆ? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಮಹಾರಾಷ್ಟ್ರ. ಭಾರತದೊಂದಿಗೆ ತನ್ನ ಗಡಿಯಲ್ಲಿ ಹೊಸ ಬೇಲಿ ಹಾಕುವ ಬಗ್ಗೆ ಯಾವ ದೇಶ ಕಳವಳ ವ್ಯಕ್ತಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. 7ನೇ ಪ್ರಶ್ನೆ, CCL 2025 ಸಹ ಪ್ರಾಯೋಜಕರಾಗಿ ಕರ್ನಾಟಕ ಬುಲ್ಡೋಜರ್ಸ್ ಜೊತೆ ಯಾವ ಕಂಪನಿ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಏರ್ಟೆಲ್ ಪಾವತಿಗಳು. ಫೆಬ್ರವರಿ 4ರಂದು ದೆಹಲಿಯಲ್ಲಿ ನಿಶ್ಯಸ್ತ್ರೀಕರಣ ಮತ್ತು ಪ್ರಸಾರ ನಿಷೇಧನ ಕುರಿತು ಭಾರತದೊಂದಿಗೆ ಯಾವ ದೇಶ ಸಮಾಲೋಚನೆ ನಡೆಸಿದೆ? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. 2019-20ರಿಂದ 2023-24ರವರೆಗೆ ಭಾರತದ ಹಣ್ಣು ಮತ್ತು ತರಕಾರಿ ರಫ್ತು ಪ್ರಮಾಣದಲ್ಲಿ ಎಷ್ಟು ಶೇಕಡಾ ಹೆಚ್ಚಾಗಿದೆ? ಸರಿಯಾದ ಉತ್ತರ ಆಪ್ಷನ್ 47.3. ವೇವ್ಸ್ 2025ರಲ್ಲಿ ಅನಾವರಣಗೊಳ್ಳಲಿರುವ AI ಪರಿಹಾರಗಳ ಪ್ರಾಥಮಿಕ ಗಮನವೇನು?
ಸರಿಯಾದ ಉತ್ತರ ತಪ್ಪು ಮಾಹಿತಿ ಪತ್ತೆ ಹಚ್ಚುವುದು. ಸ್ನೇಹಿತರೆ, ಇದಿಷ್ಟು ಫೆಬ್ರವರಿ 1ರಿಂದ 5ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.